ರೀ, ನೀವು ಕೂಲಿಗೆ ಹೋಯ್ತಿರಲ್ಲ, ಕೂಲಿ ಕಾಸೆಲ್ಲನೂ ಏನ್ ಮಾಡ್ತೀರಾ? ಇಷ್ಟ್ ದಿನದಿಂದ ಹೋಯ್ತಿದ್ರಲ್ಲ ಕೆಲ್ಸಕ್ಕೆ, ಒಂದ್ ದಿನಕ್ಕೂ ತಂದ್ಬಿಟ್ಟು ಕಾಸು ಅನ್ನೋದು ಕೊಟ್ಟಿಲ್ವಲ್ಲ? ಅಯ್ಯೋ, ನಂದೊಂದ್ ಕತೆ ಬಿಡು. ಅದು ನಂದು ಸಂಬಳ ಬರಕಿಲ್ಲ ಈಗ. ಅದೇನಕ್ಕೋ ಹೋಯ್ತಿದೀನಿ. ನಿಂಗ್ ನಿಧಾನಕ್ಕೆ ಎಲ್ಲನೂ ಹೇಳ್ತೀನಿ. ನೀನು ಕ್ಯಾಮೆಗೆ ಹೋಗು. ಅದೇ ಯಾಕೆ ಸಂಬಳ ಬರಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ. ಸಂಬಳ ಬರ್ದಿರ ಕೆಲ್ಸ ಏನಕ್ಕೆ ಮಾಡಕ್ ಹೋಯ್ತಿದ್ರಲ್ಲ? ಏನಾರ ಪ್ರಾಬ್ಲಮ್ ಇದ್ರೆ ಹೇಳಿ, ಏನೋ ಒಂದ್ ಮಾಡನಿ. ನೀವು ನನ್ನ ತಾಗ ಮುಚ್ಚಿಕ್ಬೇಡಿ. ನಮ್ದು ಇನ್ನೂ ಎಂತ ಕಷ್ಟ ಐತ್ ನೋಡಿದ್ರ ಮನೆಯಾಗೆ. ಏನು ಹೊಸಿನಾದ್ರೂ ಏನಾರ ಐತ ಮನೆಯಾಗೆ, ಅವತ್ತು ದುಡ್ದವತ್ತು ತಿನ್ಬೇಕು. ಇಂಥ ಬಾಳು ಯಾಕೆ ಬಾಳ್ಬೇಕು ನಾವ್ ಎಲ್ಲನೂ? ಎಲ್ಲರೂ ಕಷ್ಟಪಟ್ಟು ದುಡಿದ್ರೆ ಮ್ಯಾಲೋಗಿ ಬತ್ತೀವಲ್ಲೇ. ಅದಕ್ಕೇನೆ ನೀವ್ ಏನ್ ಕ್ಯಾಮೆ ಮಾಡ್ತಿದ್ರ ಅಂತ ಹೇಳಿ. ಏ, ಅದೆಲ್ಲ ನಿನ್ಗ್ಯಾಕೆ? ಬಾಯಿ ಮುಚ್ಕೊಂಡು ಹೋಗು. ನಿಂಗ್ಯಾಕೆ ಈಗ ಅದೆಲ್ಲನೂ ಕೇಳಕ್ ಬಂದ್ಲು? ಏನಾಯ್ತು ಅಂತ ಹೇಳ್ಬಿಟ್ಟು ಬಡ್ಡಿ. ನೀನು ಹೋಗತ್ ಕಲಿ ಸುಮ್ಕೆನೆ ನೀಯ ಕೂಲಿಗೆ. ನಾನು ಬೋತೀನಿ, ನನ್ ಹೊಸಿ ಕ್ಯಾಮೆ ಐತೆ. ಯಪ್ಪ, ಇವಳು ಶುರು ಮಾಡ್ಕೊಂಡು ಆಗ್ಲೇನೆ ನೀಯ. ಏನ್ ಮಾಡ್ತಿದ್ಯಾ, ಎತ್ ಮಾಡ್ತಿದ್ಯಾ, ಹಂಗೇನ್ ಮಾಡ್ತಿದೀಗ, ಹಿಂಗೇನ್ ಮಾಡ್ತಿದೀಗ, ಬರೀ ಇದೇನೆ ನೀಯ. ತಲೆ ಕೆಟ್ಟೋಯ್ತದೆ. ಇದೇನು ಒಳ್ಳೆ ವಿಚಿತ್ರವಾಗೈತಲ್ಲ ಇವ್ರ ಮನೆ. ಏನು ಹೇಳೋದಿಲ್ಲ ಕೇಳೋದಿಲ್ಲ, ಏನು ಮಾಡೋದಿಲ್ವಲ್ಲ ಇವರು. ಒಳ್ಳೆ ವಿಚಿತ್ರ ಜನ ಅಲ್ವಾ ಇವರೆಲ್ಲನೂ? ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಒಳ್ಳೆ ವಿಚಿತ್ರವಾಗಿ ಆಡ್ತಾವಲ್ಲ ಇವು. ಅಯ್ಯೋ ಶಿವ, ಬುಡತ್ತಗೆ. ಅಲ್ಲ, ಕೂಲಿನ ಅಲ್ಲಿಗೆ ಹೋಯ್ತಾನೆ ಸಂಬಳ ಕೊಡಕ್ಕಿಲ್ಲ ಅಂದ್ರೆ ಇದು ಎಂತ ಕತೆ ಅಂತ ಹೇಳಿ. ನಮ್ಮ ಅತ್ ನೋಡಿದ್ರೆ ಎತ್ತೋ ಬೆಳಿಗ್ಗೆನೆ ಹೊಂಟು ಬಿಡ್ತಾಳೆ. ಇವ್ನು ನೋಡಿದ್ರೆ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋಯ್ತಾನೆ, 10 ರೂಪಾಯಿ ತರಕ್ಕಿಲ್ಲ ಏನು ಮನೆಗೆ. ನಮ್ಮ ಮಾವು ನೋಡಿದ್ರೆ ಏನು ಕೆಲ್ಸಕ್ಕೆ ಹೋಗಕ್ಕಿಲ್ಲ ಮಾಡಕ್ಕಿಲ್ಲ. ಏನು ನಡೀತಾಯ್ತು ಒಂದು ಅರ್ಥ ಆಯ್ತಿಲ್ಲ. ಈಗ ನಾನು ಕೆಲ್ಸಕ್ಕೆ ಹೋಗ್ಬೇಕಾ ಏನು? ನನ್ನ ಸೊಸೆ ಭಾಳ ಒಳ್ಳೆಳು ಅಂತಾನೆ ಅನ್ನಿಸ್ತದೆ. ಹೊಸಿ ಕಿವಿ ಕಿವುಡ್ಬಿಟ್ರೆ ಇವಳಿಗೆ ಎಲ್ಲನೂ ವಿಷಯ, ನಮ್ಮ ಮನೆ ವಿಷಯನ ಹೇಳ್ಬಿಟ್ಟು ಹೊಸಿ ಸರ್ ಮಾಡು ಅಂತ ಹೇಳ್ಬೇಕು. ನಮ್ಮ ಮನೆಗೆ ತಕ್ಕನಂಗೆ ನೀ ಅವಳೆ ಸೊಸೆ ಮಾತ್ರನೂ. ಸೊಸೆ ಸೊಸೆ ಓ ಮಾವಯ್ಯ, ಕಾಪಿ ಗಿಬಿ ಕೊಡನೆ. ಬ್ಯಾಡ ಕಣವ. ಸರಿ, ಇಕ್ಕಂಬಿಟ್ಟು ಬರ್ತೀನಿ ರೀ. ಬ್ಯಾಡ ಕಣವ, ಬ್ಯಾಡ ಬೇಡ ಬೇಡ. ಕಾಪಿ ಏನು ಬ್ಯಾಡ. ಓ ಬ್ಯಾಡ್ವೆ, ನಾ ಎಲ್ಲ ಬೇಕು ಅಂದಂಗಾಯ್ತು. ಏನವ ನಿನ್ ತಾಗೋಸಿ ಮಾತಾಡ್ಬೇಕು. ಬಾಬಾ ಏನ್ ಮಾವ ಕೇಳಿಸ್ತಿಲ್ಲ? ಈ ನನ್ನ ಸೊಸೆಗೆ ಬುದ್ಧಿ ಹೇಳ್ಬೇಕು, ಇವಳಿಗೆಲ್ಲ ವಿಷಯ ಹೇಳ್ಬೇಕು ಅಂದ್ರೆ ಜೋರಾಗಿ ಕಿರ್ಚ್ಬೇಕು. ಜೋರಾಗಿ ಕಿರ್ಚಿದ್ರೆ ನಾನು ಎಂಡ್ರು ಎಲ್ಲ ಕೇಳಿಸ್ಕೊಳಕ್ಕಿಲ್ವಾ? ಏನು ಮಾಡಲಿ? ಇರು, ಬ್ಯಾರೆ ಹತ್ರಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬೇಕು. ನಿನ್ನ ಹತ್ರ ಹೊಸಿ ವಿಷಯ ಮಾತಾಡ್ಬೇಕು. ಏನೋ ಹೇಳ್ಬೇಕಿತ್ತು ನಿನ್ಗೆ. ಓಹೋ, ಹೇಳ್ಬೇಕಿತ್ತಾ? ಹೇಳಿ ಮಾವ, ಕೇಳಿಸ್ತದೆ. ಇಲ್ಲಿ ಹೇಳಕ್ಕಾಗಲ್ಲ. ಬಾಬಾ ಅಲ್ಲಿ ಕರ್ಕೊಂಡೋಗಿ ನಿಂಗೆ ಏನೋ ಹೇಳ್ತೀನಿ. ನಿಂಗೆ ಜೋರಾಗಿ ಕಿರ್ಸ್ಬೇಕಲ್ಲ. ನಿಧಾನಕ್ಕೆ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಲ್ಲ. ಬಾ. ಬ್ಯಾರೆ ಕಡೆ ಕರ್ಕೊಂಡೋಗಿ ಹೇಳ್ತೀರಾ? ಆಯ್ತಾಯ್ತು, ಕರ್ಕೊಂಡೋಗಿ. ಈ ಹುಡುಗಿ ಭಾಳ ನಾನು ಎಟ್ಟು ಮಾಡಬೇಕು. ಪಾಪ ಏನೋ ದರ್ಬಿಸಿ ನನ್ನ ಮಗನ ಕಟ್ಕೊಂಡು ಬಂದ್ಬಿಡೋದೇನು ಬಂದ್ಬಿಟ್ಟೈತೆ. ಇಲ್ಲಿ ಅನ್ಬೋಸೋದು ಹೇಳು, ಯಾರು ಅನ್ಬೋಸ್ತಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಕತೆ ಆಯ್ತಲ್ಲ. ಫಸ್ಟ್ ಈ ಹುಡುಗಿಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ಇರು. ಆಮೇಕಿಂದ ಹುಡುಗಿ ಹಣೆ ಬರಹ ಹಿಂಗೆ ಇದ್ರಾಗಕ್ಕಿಲ್ಲ. ನಾನು ಎಂಡ್ರು ಮುಳುಗಿಸ್ ತೇಲಿಸ್ಬಿಡ್ತಾಳೆ ಅಷ್ಟೇ. ನೀನಿಯ ಹಿಂಗೆ ಇದು ಬಿಟ್ರೆ. ಎಲ್ಲಿ ನಿನ್ ಸೊಸೆ ಹೋಗ್ಬಿಟ್ಟು ಬುದ್ಧಿ ಹೇಳ್ತೀನಿ. ಕರಿ ನಿನ್ ಸೊಸೆಯ. ಲೇ, ಏನೇ ಮಾಡ್ತಿದೀಯ ಒಳಗಡೆ? ಬಾರೆ ಈಚೆ ಕಡಿಕೆ ಕಿವುಡಿ. ಕೂಗಿ 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 ನನ್ ಗಂಟ್ಲ ಆಳ್ ಬಿದ್ದೋಗ್ಬೇಕಷ್ಟೇ ನೀಯ. ಇವಳೇನು ಉಪ್ಪಾಕಿಲ್ಲ ಕಣಮ್ಮ ನನಗೆ. ಎಂತೊಳಂಗ್ ಕೊಟ್ಬಿಟ್ಟಮ್ಮ ನೀನು. ನೋಡ್ದ, ನನ್ಗೆ ನೀ ಎದುದ್ರ ಕೊಡ್ತಾಳೆ. ಉಪ್ಪಿಟ್ಟ ಮಾಡ್ಕೊಂಡ್ ಚೆನ್ನಾಗಿ ತಿಂದ್ಬಿಟ್ಟು ನನ್ಗೆ ನೀ ಕೈ ಎತ್ತುತ್ತಾಳೆ. ಸೊಸೆರ್ಗೆ ಬುದ್ಧಿ ಕಲ್ಸೋದು ಅಂದ್ರೆ ಒಂದು ಕಲೆ ಕಣಮ್ಮಿ. ನಿನ್ ಸೊಸೆಗೆ ಮೊದ್ಲು ಬುದ್ಧಿ ಕಲ್ಸ್ಬೇಕು ತಾನೆ. ನೀನ್ ಮೊದ್ಲು ಸೊಸೆಗೆ ಬುದ್ಧಿ ಕಲ್ಸೋದ್ ಕಲ್ತ್ಕ. ನಿನ್ ಬುದ್ಧಿ ಕಲ್ಸ್ತಿದ್ದಂಗ ನೀನು ಹಿಂಗೇನೆ ಇದ್ರೆ ಹಂಗೇನೆ ನೀ ಆಡ್ಸೋದು. ಸೊಸೆನ ಕೈಯಾಗೆ ಹಿಡ್ಕೋಬೇಕು. ನಾನು ಏನೇನೋ ಪ್ರಯತ್ನ ಪಡ್ತಾ ಇದೀನಿ ಕಣಮ್ಮ. ಕೈಯಾಗಿ ಹಿಡ್ಕೋಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಯ್ತಾನೆ ಇಲ್ವೇ? ಏನ್ ಮಾಡಿದ್ರುನುವೆ ನೀನ್ ಹೆಂಗ್ ಕೈಯಾಗಿ ಹಿಡ್ಕೊಂಡು ನೀನ್ ಏನ್ ಮಾಡಕ್ಕಾಯ್ತದೆ? ನೀನೇ ಹೇಳು ನೋಡುವ. ಸರಿಯಾ, ಈಗಲೇ ನೀ ಬುದ್ಧಿ ಕಲಿಸ್ಲಿಲ್ಲ ನಿನ್ ಸೊಸೆಗೆ ಅಂತ ಹೇಳಿದ್ರೆ ನಾಳೆ ನಿನ್ನ ಕಾಲ್ ಕಸ ಮಾಡ್ಕೊಬಿಡ್ತಾಳಮ್ಮಯ್ಯ. ಎಲ್ಲಿ ಕೂಲಿಗಿಲಿಗೆ ಹೋಗವಳ ಏನು? ಕೂಲಿಗೆ ಹೇಳಿದ್ದ ಹೋಗು ಅಂತ ಹೇಳಿದ್ದೆ ಕಣಮ್ಮ. ಓ ಕೂಲಿಗೆ ಅಂದ್ರೆ ಏನು ಮಾತಾಡ್ರಲ್ಲ, ಸುಮ್ಕಿದ್ಲು. ನನ್ ಮಗ ಇನ್ನೇನ ಪೈಲ್ವನ್ ಬಾಪಣ್ಣನ ಇದ್ರಾಗೆ ಜೀತದ ಆಳಕ್ ಕೆಲಸ ಮಾಡೋದೇ ಆಗೋಗ್ಬಿಟ್ಟೈತೆ. ಇನ್ ಸಾಲ ಯಾವಾಗ ತೀರ್ತದ ಅವನಿವ ಯಾವಾಗ ತಂದು ಕೂಳು ನೀರು ಹಾಕ್ತಾನೋ ನಾ ಕಾಣೆ. ಇವಾಗ ಇದು ಬೇರೆ ನೀ ಇವಳು ಹಬ್ಳು ಹೋಯ್ತಾಳೆ. ನಾನು ಹೆಂಗೋ ನೆಮ್ಮದಿಗಿರೋಣ ಅಂತ ಅನ್ಕೊಂಡಿದೀನಿ ಕಣವ. ಅದು ಏನ್ ಮಾಡ್ತಾಳ ಏನ್ ಕತಿಯೋ. ನೀನೇ ಹೋಗಿ ಹೊಸಿ ಹೋಗುತ್ತು ಬುದ್ಧಿ ಹೇಳವಳಿಗೆ. ನನ್ನ ಮಾತ್ಕಂತೂ ಇಲ್ಲ ನೋಡು. ನಿಮ್ಮ ಅತ್ತೆ ಸರಿ ಇಲ್ಲ. ನಿಮ್ಮ ಅತ್ತೆನ ರಂಗಾಗೋಗ್ಬಿಟ್ರೆ ಬಿಡಕ್ಕಿಲ್ಲ ಅಂತ ಏನಾರ ಹೊಸಿ ಹೇಳಮ್ಮ ಹೋಗಿ. ನಾನು ಹೇಳ್ತೀನಿ ತಗ. ನನ್ನ ಬುದ್ಧಿ ಹೇಳ್ಬಿಟ್ಟು ಹೋಯ್ತೀನಿ. ನೀನ್ ತಾಳ್ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ ಮಗನ್ನ ಎಲ್ಲರನ್ನೂ ಕೈಯಾಗ ಹಿಡ್ಕೊಂಡು ಜೀವನ ಮಾಡು. ನೋಡಮ್ಮಯ್ಯ, ಇರೋದೊಂದು ಜೀವನ ನೆಮ್ಮದಿಯಾಗಿರ್ಬೇಕು. ಮೊದ್ಲವಳು ಬುದ್ಧಿ ಹೇಳಮ್ಮ. ಯೋತಿ ಅಂದ್ರೆ ಪ್ರೇತಿ ಅಂತಾಳ ಅವಳು. ಸರಿ ಇಲ್ಲ ಅವಳು. ಇರು, ನಾನೇ ಒಳಗಡೆಗೆ ಹೋಗ್ಬಿಟ್ಟು ನೋಡ್ತೀನಿ. ಒಳಗಡೆ ಏನಾರ ಅವಳ ಅಂತ ಹೇಳ್ಬಿಟ್ಟು ಮೊದ್ಲೇ ಕಿವಿ ಕೇಳಕ್ಕಿಲ್ವಲ್ಲ. ನೀನ್ ಇಲ್ಲೇ ಇರು. ನಾನು ಹೋಗ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ. ಹಂಗೆ ನೀನು ಕೂಲಿಗೆ ಹೋಗಕ್ಕೆ ಹೇಳು ದಿನಾನುವೆ. ಸರಿನಾ? ಸರಿ, ಹೇಳ್ತೀನಿ ತಗ. ನಮ್ಮ ಅಮ್ಮ ಬಂದ್ರೆ ನಂಗೆ ಏನೋ ಸಮಾಧಾನ. ನಮ್ಮ ಅಮ್ಮ ಹೆಂಗನ ಮಾಡಿ ಸೊರ್ ಮಾಡ್ಬಿಡ್ತದೆ ಹೆಂಗೋ ನಮ್ಮ ಸಂಸಾರವ. ಆ ಮನೆಯಾಳಿಗೆ ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಹೋದ್ರೆ ಸಾಕು. ನಾಳೆಯಿಂದ ನನ್ನ ನೋಡ್ಕೊಂಬಿಟ್ರೆ ನನ್ನ ಸೊಸೆ ಅಷ್ಟೇನೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಯಾಕೆ ಮವ ಇಲ್ಲಿ ಕರ್ಕೊಂಬಿಟ್ಟು ಬಂದಿದ್ರಲ್ಲ?
ಇಷ್ಟು ದೂರ ಕರ್ಕೊಬಿಟ್ಟು ಬಂದಿದ್ದೀರಲ್ಲ ಏನ್ ವಿಷಯ? ನೋಡವ, ಮನೆಗಿದ್ರೆ ನಿಂಗೆ ನಿಧಾನ ಕೇಳಿದ್ರೆ ನಿಂಗೇನು ಕೇಳ್ಸಕ್ಕಿಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಜೋರಾಗಿ ಕಿರ್ಚಿ ಹೇಳಿದ್ರು ಯಾರಿಗೂ ಅಕ್ಕಪಕ್ಕ ಇರೋರ್ಗೆ ಯಾರಿಗೂ ಕೇಳ್ಸಕ್ಕಿಲ್ಲ ಅಲ್ವಾ? ಅದಕ್ಕೆ ನಿಂಗೆ ಹೇಳ್ತಾ ಇರೋದು ನಾನು ಎಲ್ಲನೂ. ನೋಡವ, ನನ್ ಹೇಳೋದ್ ಕೇಳಿಸ್ತಾ ನಿಂಗೆ? ಹಾ ಮಾವ, ಇಷ್ಟು ಜೋರಾಗಿ ಹೇಳಿದ್ರೆ ನಂಗೆ ಎಲ್ಲನೂ ಕೇಳಿಸ್ತದೆ. ಹೇಳ್ ಮಾವ. ನೋಡವ, ನಮ್ಮ ಮನೆಗೆ ನನ್ನ ಎಂಡ್ರೂ ನನ್ನ ಮಗ ಇಬ್ರು ಸರಿ ಇಲ್ಲ. ಇಬ್ರು 420ಗಳು, ಇಬ್ರು ಸೋಮಾರಿಗಳು. ಎಲ್ಲ ಏನಿದ್ರು ಮಾರ್ಕಂಡ್ ನಾಕ್ತಾರೆ ಎಲ್ಲನೂ. ಸೋಮಾರಿಗಳು ಅಂದ್ರೆ ಸೋಮಾರಿಗಳು, 10 ಪೈಸದ ಕೆಲಸ ಮಾಡಕ್ಕಿಲ್ಲ. ನೋಡವ, ನಿನ್ ಮದುವೆ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ನಾನು ಕೂಗಿ 100 ಸಲ ಹೇಳ್ದೆ ಬೇಡ ಅಂತ ಕೇಳಲಿಲ್ಲ. ನನ್ನ ಮಗನು ನನ್ನ ಎಂಡ್ರ ಸೇರ್ಕೊಂಡು ನಿನ್ ಜೀವನನ ಹಾಳು ಮಾಡ್ಬಿಟ್ಟು ಹಾಳ್ಗೆಡುತ್ತವ್ರ ಕಣವ ನಿನ್ ಜೀವನ ನಿನ್ಯ. ನೋಡವ, ಹಿಂಗ್ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಿನ್ ಗಂಡ ಅವನೇನ್ ಸರಿ ಇಲ್ಲ, ಸೋಮಾರಿ ನನ್ ಮಗ. ಇವ್ರತಾಗೆಲ್ಲ ಹುಷಾರಾಗಿದ್ದು ಸಂಸಾರ ಮಾಡಕ್ ಆಯ್ತದ ಅಂತ ಯೋಚನೆ ಮಾಡು. ಇದೇನ್ ಮಾವ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ಅತ್ತೆ ಅತ್ತೆ ನನ್ ಗಂಡ. ಹೇಳುದ್ನಲ್ಲ 420ಗಳು ಅಂತ. ನಮ್ದು ಎಷ್ಟೊಂದ್ ಆಸ್ತಿ ಇತ್ತು ಕಣವ. ಇವ್ರು ಸೋಮಾರಿತನಕ್ಕೆ ಎಲ್ಲ ಕಳೆದ್ಬಿಟ್ಟು ನಮ್ಮನ್ನ ಫುಟ್ಪಾತ್ ಬರಂಗ್ ಮಾಡ್ಬಿಟ್ಟವ್ರೆ. ಅಷ್ಟೇ ಅಲ್ಲ, ನಿನ್ ಗಂಡ ಊರೂರಾಗೆಲ್ಲ ಸಾಲ ಮಾಡ್ಕೊಂಡು ಆ ಸಾಲ ತೀರ್ಸ್ಬೇಕಲ್ಲ, ಆ ಸಾಲ ತೀರ್ಸ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆ ಪಾಪಣ್ಣನ ಮನೆಗೆ ಜೀತದಳ ಕೆಲಸ ಮಾಡ್ತಾವನೆ. ಇದೇನ್ ಮಾವ ಹೇಳ್ತಾ ಇದ್ದೀರಾ? ನನ್ ಗಂಡ ಮತ್ತೆ ಕೆಲ್ಸಕ್ಕೆ ಹೋಗ್ತಿದಂಗೆ ಸಾಲ ತೀರ್ಸಕ್ಕೆ ಅಂತ ಹೇಳ್ಬಿಟ್ಟು ಜೀತದಳ ಕೆಲಸ ಮಾಡ್ತಾವ್ರ? ಹೂ ಕಣವ, ನೀನ್ ಕಿವಿ ಕೇಳ್ಸಕ್ಕಿಲ್ವಲ್ಲ ನಿಂಗೆ? ಅವ್ರು ಏನ್ ಮಾತಾಡೋ ನಿಂಗೆ ಅರ್ಥನೇ ಆಯ್ತಿಲ್ಲ ನಿನ್ಗೆ. ನೀನ್ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ, ಒಳ್ಳೆ ಮನ್ಸು ಅಂತ ಅನ್ನಿಸ್ತದೆ, ಧೈರ್ಯನೂ ಐತೆ. ನೋಡವ, ನೀನ್ ನಮ್ಮ ಮನೆಗ್ ಬದುಕ್ಬೇಕು ಅಂತಂದ್ರೆ ಧೈರ್ಯವಾಗಿ ಜೋರಾಗಿ ಹೋರಾಡ್ಕೊಂಡು ಬದುಕ್ಬೇಕು. ಬಿಟ್ರೆ ಇಲ್ಲ ಅಂದ್ರೆ ನಾನು ಎಂಡ್ರು ನನ್ನ ಮಗ ಇಬ್ರು ಸೇರ್ಕೊಂಡು ನಿನ್ನ ಊರ್ದು ಮುಕ್ಕ ಹಾಕ್ಬಿಡ್ತಾರೆ ಕಣವ. ಹುಷಾರು ಕಣವ. ನನ್ನಂತೂ ಹಾಳು ಮಾಡಾಕ್ಬಿಟ್ಲು ನನ್ನ ಎಂಡ್ರು. ನೀನು ನನ್ನಂಗೆ ನೀ ಹಾಳಾಗಿ ಬೀದಿಗೆ ಹೋಗ್ಬೇಡ. ದುಬೈನ ಕೆಲಸ ಮಾಡ್ತಿದ್ದೆ ಕಣವ, ಲಕ್ಷ ಸಂಪಾದನೆ ಮಾಡಿ ಕಳಿಸಿದ್ದೆ. ಎಲ್ಲನೂ ನುಂಗಿ ನೀರ್ ಕುಡ್ದು ಹಾಳು ಮಾಡಾಕ್ಬಿಟ್ರು ಕಣವ ಎಲ್ಲನೂ. ಅಯ್ಯೋ 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 ಅಯ್ಯೋ, ಎಂತ ಕಡೆ ಸಿಕ್ಬಿಟ್ಟೆ ನಾನಂತೂ. ನಿಮ್ದೆಗೆ ನಮ್ಮ ಅಮ್ಮನ ಮನೆಗೆ ಇದ್ದಿದ್ರು ಸಂದಕ್ಕಿರೋದೇನೋ. ಬೇಜಾರ್ ಮಾಡ್ಕೋಬೇಡ ಕಣವ, ನನಗೆ ಸಹಾಯ ಮಾಡ್ತೀನಿ ಸರಿನಾ? ನನ್ ಬಾಳೆ ನಿನ್ಗೂ ಆಗದ್ ಬೇಡ. ನನ್ನ ಮಗ ನನ್ನ ಎಂಡ್ರು ಅಂತ ಏನ್ ನಾನು ಮುಚ್ಚಿಕತ್ತ ಇಲ್ಲ. ನಾನು ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಿ. ನೀನು ಬಾಳ್ ಸಂದಕ್ಕಿರ್ಬೇಕು. ನೀನು ತಲೆ ಕೆಡ್ಸ್ಕೊಬೇಡ ಕಣವ. ನಿಂಗೆ ನಾನು ಸಹಾಯ ಮಾಡ್ತೀನಿ ಸರಿನಾ? ಮನೆಯಾಗೆ ನೀನ್ ಯಾವ್ದಕ್ಕೂ ಚಿಂತೆ ಮಾಡಕ್ ಹೋಗ್ಬೇಡ. ಮಾವ, ನನಗೆ ಮೋಸ ಮಾಡಕ್ ಹಾಕಿಲ್ಲ ಬಿಡಿ. ನೀವ್ ಎಂಡ್ರಾದ್ರೂ ಸರಿ ಯಾರಾದ್ರೂ ಸರಿ, ನನ್ಗೇನಾರ ಮೋಸ ಮಾಡಕ್ ಬಂದ್ರು ನಾನ್ ಗೊತ್ತಲ್ಲ ಏನು ಅಂತ ಮೊದ್ಲೇನೆಯ ಅಲ್ಲಲ್ಲೇ ಗ್ರಾಚಾರ ಬಿಡ್ಸಾಕ್ಬಿಡ್ತೀನಿ. ನನ್ ಕತೆ ಇನ್ನೂ ಗೊತ್ತಿಲ್ಲ. ನಮ್ಮ ಊರಾಗ ಬಂದ್ ಕೇಳಿ, ಊರ್ ಬಜಾರಿ ಹುಟ್ಟು ಬಜಾರಿ ಅಂತಾರ ನನ್ನ. ನಾನ್ ಮುಂದೆ ಯಾರ ಆಟನೂ ನಡೆಯಕ್ಕಿಲ್ಲ ಕಣ್ಮವ. ಕಿವಿ ಕೇಳ್ಸಕ್ಕಿಲ್ಲ ಅನ್ನೋದೊಂದು ಬಿಟ್ರೆ ಎಲ್ಲ ಬುದ್ಧಿವಂತಿಕೆನೂ ನನಗೈತೆ. ಕಿವಿ ಕೇಳ್ಸಕ್ಕಿಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ನನ್ನೆಲ್ಲ ಇವ್ರು ಹಿಂಗ್ ಮಾಡ್ತಾರೆ ಅಂದ್ರೆ ನನಗ್ ಗೊತ್ತು ಏನೋ ಒಂದ್ ಮಾಡ್ತೀನಿ ಇವ್ರಿಗೆ ಸರಿಯಾಗಿ. ನೋಡವ, ನೀನು ಮಗಳಿದ್ದಂಗೆ ನನಗೆ ಮಗಳು ಸಾಮಾನ್ಯ. ನಿನ್ ಕಿವಿ ತಾನೆ, ಏನೋ ಒಂದದು ವ್ಯವಸ್ಥೆ ಮಾಡೋಣ, ಸುಮ್ಕಿರು. ಮೊದ್ಲು ಇವ್ರ ತಾಗೆ ಹುಸಿ ಹೆಂಗಿರ್ಬೇಕು ಹುಷಾರಾಗಿ ಅನ್ನೋದನ್ನ ನೀನ್ ಯೋಚನೆ ಮಾಡು ಸರಿನಾ? ನಾನು ಹಿಂಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ಎಲ್ಲೂ ಬಾಯ್ ಬಿಡಕ್ ಹೋಗ್ಬೇಡ. ಸರಿ ಮಾವ, ನೀವು ಬೇಗನೆ ನೀವು ಬಂದ್ಬಿಟ್ಟು ನನಗೆ ಹೇಳಿದ್ದು ಒಳ್ಳೇದೇನೇ ಆಯ್ತು. ನಾನು ಕಿವಿ ಒಂದು ಕೇಳ್ಸಂಗಿದ್ರೆ ಸಂದಕ್ಕಿರೋದು ಮಾವ, ಇವ್ರಿಗೆ ಸರಿಯಾಗಿ ಮಾಡ್ತಿದ್ದೆ. ನನಗೆ ಜೋರಾಗಿ ಕೂಗಿ ಹೇಳ್ಬೇಕು, ನನಗೆ ಏನು ಕೇಳ್ಸಕ್ಕಿಲ್ಲ ಕಣ್ಮವ. ಕೇಳ್ಸಂಗಿದ್ರೆ ಏನೋ ಒಂದು ಮಾಡಿ ನಾನು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಸಂದಕ್ಕೆ ಇರ್ತಿದ್ದೆ. ನಮ್ಮ ಮನೆಗೆ ಅಷ್ಟೊಂದು ಕಾಸಿಲ್ಲ, ಎಂಥದೂ ಇಲ್ವಲ್ಲ ಮಾವ. ಅದಕ್ಕೆ ನನಗೆ ಕಿವಿದು ಏನು ತೋರಿಸೇ ಇಲ್ಲ ನಮ್ಮ ಅಮ್ಮ. ಸರಿ ಬಿಡವ, ಏನೋ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ಸರಿ ಬಿಡು. ದೇವರು ಬಡವ್ರುಗಳಿಗೆ ನನಗೆ ಕಾಯಿಲೆಗಳು ಕಸಾಲೆಗಳು ಕೂಡ ಶಾನೆ. ಪರವಾಗಿಲ್ಲ ಬಿಡಿ. ಈಗ ನೀವು ಹೇಳಿದ್ರಲ್ಲ ನನಗೆ ಅತ್ತೆ ಬಗ್ಗೆ ನನ್ನ ಗಂಡನ ಬಗ್ಗೆ ನಾನು ವಿಚಾರ ಮಾಡ್ಕೊತೀನಿ.